ಈ ಚೌಡಿ ಪ್ರಯೋಗ ಆಗಿದ್ರೆ ಮತ್ತೆ ಈಗ ಮಾಡಿರೋಂಥದ್ದು ದಾಟಿದ್ರೆ ಈ ಕೈ ಕಾಲುಗಳೆಲ್ಲ ಸ್ವಾಧೀನ ಇಲ್ದಂಗೆ ಆಗೋದು, ಮೈಯೆಲ್ಲ ಬಾಧೆ ಆಗೋದು, ಈ ರೀತಿ ಇರುತ್ತೆ. ಈ ಕ್ಷೇತ್ರದಲ್ಲಿ ಬಂದು ಅಮ್ಮನಲ್ಲಿ ಒಂದು ಪ್ರಸಾದ ಕೇಳಿ ಒಂದು ತಡೆ ಹೊಡಿಸಿದ್ದಲ್ಲಿ ಶೀಘ್ರವಾಗಿ ಏನೇ ಸಮಸ್ಯೆ ಇದ್ರು ಕ್ಲಿಯರ್ ಆಗುವಂಥದ್ದು ಇರುತ್ತೆ. ಯಾವುದೇ ಕಷ್ಟ ಇರಲಿ ಅವಳು ಮುಂದೆ ಬಂದು ನಿಂತ್ಕೊಂಡು ಒಂದು ಸತಿ ಬೇಡಿ ನೋಡಿ, ಅವಳ ಶಕ್ತಿ ಏನು, ಅವಳ ಪವಾಡ ಏನು ಅಂತ ನೀವು ತಿಳ್ಕೊಬೋದು. ಅರ್ಥ ಆಯ್ತಾ? ನಾನು ಉದಾಹರಣೆಗೆ ಹೇಳುವಂಥದ್ದು, ಈಗ ಎಷ್ಟೋ 20 ವರ್ಷದಿಂದ ಮಕ್ಳಿರ್ಲಿಲ್ಲ, ಬಂದ್ರು ಅಮ್ಮನಲ್ಲಿ ಕೇಳಿದ್ರು, ಇದನ್ ಮಾಡಿದ್ರು. ಇವತ್ತು ಒಂದು ಗಂಡು ಸಂತಾನ ಕೊಟ್ಟಿರುವಂಥದ್ದಿದೆ, ಎಷ್ಟೋ ಹೆಣ್ಮಕ್ಳಾಗಿರೋವಂಥದ್ದಿದೆ. ನಾನು ಹೇಳೋದು ಇಷ್ಟೇ, ನಮ್ಮಂತ ನಂದಂತ ಹೆಣ್ಮಕ್ಳಿಗೆ ದಾರಿದೀಪ ಈ ತಾಯಿ. ಅರ್ಥ ಆಯ್ತಾ? ನೆಮ್ಕೆ ಇಟ್ಟು ಬರಬೇಕು ಕ್ಷೇತ್ರಕ್ಕೆ. ನೆಮ್ಕೆ ಇಲ್ದಲೆ ನೀವು ಟೈಮ್ ಪಾಸ್ಗೋಸ್ಕರ ಬಂದ್ರೆ ಖಂಡಿತ ಕೆಲಸ ಆಗಲ್ಲ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು, ತಾಯಿಯೊಳಗೆ ನಾವು ಆಳವಾಗಿ ನೆಮ್ಕೆ ಇಡಬೇಕು. ನಾವು ಇವತ್ತಿನ ದಿನ ಬಂದಿದೀವಿ ತಾಯಿ, ನಮ್ಮ ಕಷ್ಟ ನಿನ್ನ ಪಾದಕ್ಕೆ ಕೊಟ್ಟಿದೀವಿ, ಇನ್ನು ಮುಂದೆ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ನಿಂದಾಗಿರುತ್ತೆ ಅಂತ ಅಮ್ಮನಲ್ಲಿ ಒಂದು ಪ್ರಶ್ನೆ ಇಟ್ಟು ಒಂದು ಪ್ರಸಾದ ಕೇಳಿದಾಗ ಅವಳು ಮುಂದೆ ನಿಂತಾಗ ಮೈಯೇ ರೋಮಾಂಚನ ಆಗುವಂಥದ್ದು.